ಕವರ್ ವಿಚಾರವಾಗಿ ಗ್ರಾಹಕರ ಹಾಗೂ ಸಿಬ್ಬಂದಿಗಳ ನಡುವೆ ಕಿರಿಕ್. ಪದೇ ಪದೇ ಚರ್ಚೆಗಳಿಗೆ ಗ್ರಾಸವಾಗುತ್ತಿರೋ ಡಿಮಾರ್ಟ್. ಅಮಾಯಕ ಜನರ ಕಣ್ತಪ್ಪಿಸಿ ಮಗು ಮಾರಾಟ ಜಾಲದಲ್ಲಿ ತೊಡಗಿದ್ದ ಕಿಡಿಗೇಡಿಗಳು. ಕೊನೆಗೂ ತಾಯಿಯ ಮಡಿಲು ಸೇರಿದ ಹಸುಗೂಸು. ಪೊಲೀಸರ ಅತಿಥಿಗಳಾದ ಕಿಡಿಗೇಡಿಗಳು. ಕುಡಿದ ಮತ್ತಿನಲ್ಲಿ ಬೈಕ್ ಚಾಲನೆ ಮಾಡಿದ ಸವಾರ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಣಿ ಅಪಘಾತ. ಚೀಮೂಲ್ ಅಧ್ಯಕ್ಷ ಗಾದಿಗಾಗಿ ಭಾರೀ ಪೈಪೋಟಿ. ಅಧ್ಯಕ್ಷ ಗಾದಿಯು ಬಾಗೇಪಲ್ಲಿ ಕ್ಷೇತ್ರಕ್ಕೆ ಲಭಿಸುತ್ತದೆಂದು ವಿಶ್ವಾಸ ವ್ಯಕ್ತಪಡಿಸಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಒಂದಲ್ಲ ಒಂದು ವಿಚಾರಕ್ಕೆ ಆಗಾಗ ಚರ್ಚೆಗಳಿಗೆ ಗ್ರಾಸವಾಗ್ತಿರೋ ಡಿಮಾರ್ಟ್ ಈಗ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದೆ. ಒಂದು ಕವರ್ ವಿಚಾರವಾಗಿ ಗ್ರಾಹಕರ ನಡುವೆ ಸಿಬ್ಬಂದಿ ಕಿರಿಕ್ ಮಾಡಿಕೊಂಡು ದೊಡ್ಡ ಹೈಡ್ರಾಮವೇ ನಡೆದು ಹೋಗಿದೆ. ಐಟಮ್ಸ್ ತಗೊಂಡು ಹೋಗ್ಬೇಕಾ ಇಲ್ಲ ನಿಮ್ ಜೊತೆ ಜಗಳ ಆಡ್ಕೊಂಡು ನಿಂತ್ಕೋಬೇಕಾ? ಫೋನು ನೀವ್ ಇರ್ತೀರಾ, ಇವಾಗ ನನಗೆ ತೋರಿಸ್ತಿದ್ದೀರಾ, ಇದನ್ನ ಡಿಸ್ಪ್ಲೇ ಮಾಡ್ಬೇಕಲ್ರಿ. ಬರೀ ಫೋನಲ್ಲಿ ಇಟ್ಕೊಂಡು ಓಡಾಡೇ ಇಷ್ಟು ನೀವು ಎಲ್ರಿಗೂ ಆವಾಜ್ ಆಗ್ತಿರಲ್ಲ. ಇನ್ ಕರೆಕ್ಟ್ ಆಗಿದ್ದಿದ್ರೆ ಇನ್ನೇನು ಕತೆ. ಕೇವಲ ಖಾಲಿ ಕವರ್ಗಾಗಿ ಗ್ರಾಹಕರ ಜೊತೆ ಕಿರಿಕ್ ಮಾಡಿಕೊಂಡ ಡಿಮಾರ್ಟ್ ಮರ್ಯಾದೆ ಇದೀಗ ಬೀದಿಗೆ ಬಿದ್ದಿದೆ. ಕೋಟ್ಯಾಂತರ ರೂಪಾಯಿ ವ್ಯಾಪಾರ ವಹಿವಾಟು ಮಾಡೋ ಡಿಮಾರ್ಟ್ನಲ್ಲಿ ಸಿಬ್ಬಂದಿಗಳ ಬೇಜವಾಬ್ದಾರಿತನದಿಂದ ತನ್ನ ಮರ್ಯಾದೆಯನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿಗೆ ಡಿಮಾರ್ಟ್ ಬಂದು ತಲುಪಿದೆ. ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಡಿಮಾರ್ಟ್ನಲ್ಲಿ ಶಿಡ್ಲಘಟ್ಟ ಮೂಲದ ಗ್ರಾಹಕರೊಬ್ಬರು 23,000 ರೂಪಾಯಿ ಬೆಲೆ ಬಾಳುವ ಪದಾರ್ಥಗಳನ್ನ ಖರೀದಿ ಮಾಡಿ ಬಿಲ್ ಪಾವತಿಸಿದ್ದಾರೆ. ಆದರೆ ಈ ವೇಳೆ ಅದರಲ್ಲಿ ಯಾವುದೋ ಪದಾರ್ಥದ ಕವರ್ ಡ್ಯಾಮೇಜ್ ಆಗಿದೆ ಅಂತ ಗ್ರಾಹಕರು ಒಂದು ಎಕ್ಸ್ಟ್ರಾ ಕವರ್ ಕೇಳಿದ್ದಾರಂತೆ. ಆದರೆ ಡಿಮಾರ್ಟ್ ಸಿಬ್ಬಂದಿ ಗ್ರಾಹಕರಿಗೆ ಕವರ್ ನೀಡದೆ ಕಿರಿಕ್ ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಏನಾಗಿರೋದು ನಿಮಗೆ ಗೊತ್ತಿದೆ. 2 hours ಅದೇ ಕತೆ ಕೇಳ್ತಾ ಇದ್ರಿ. ಮತ್ತೆ ಏನಾಗಿದೆ ಅಂತ ಕೇಳಿದ್ರೆ ಏನ್ ಹೇಳೋಣ? ಈಗ ಮಲ್ಟಿನ್ಯಾಷನಲ್ ಕಂಪನಿನೋ ಅಥವಾ ಇನ್ನೊಂದು ಕಂಪನಿನೋ ನಮ್ಗೆ ಗೊತ್ತಿಲ್ಲ. ಡಿಮಾರ್ಟ್ ಒಂದು ನಂಬಿಕೆ ಮೇಲೆ ಡಿಮಾರ್ಟ್ ಒಳಗಡೆ ಬರ್ತೀವಿ. ಆ ನಂಬಿಕೆನೇ ನೀವು ಹೊಡೆದಾಕ್ಬಿಟ್ರೆ ಇನ್ನೇನು ಬರ್ಬೇಕು ಕಸ್ಟಮರು? ಅಷ್ಟೇ. ಇಲ್ಲಿ ಸುನಿಲ್ ಇರ್ತಾರೆ, ಭರತ್ ಇರ್ತಾರೆ ಅಂತ ಬರೋಲ್ಲ. ಆ ಡಿಮಾರ್ಟ್ಗೆ ವ್ಯಾಲ್ಯೂ ಬೆಳೆದ್ಬಿಟ್ರೆ ನೀವು ಕಸ್ಟಮರ್ ಏನಾಗಬೇಕು? ನನ್ನ ಬಾಯಿ ಒಣಗ್ತಾ ಇದೆ ನಿಮ್ಮ ಜೊತೆ ಮಾತಾಡಿದಾಗ. ದುಡ್ಡು ಕೊಟ್ಟು ನಿಮ್ಮ ಹತ್ರ ನಾನು ಇಷ್ಟೆಲ್ಲ ಒದ್ದಾಡ್ಕೊಂಡು ಹೋಗ್ಬೇಕಾ ಎಸ್ ಎ ಕಸ್ಟಮರು? 23,000 ಬಿಲ್ ಪೇ ಆಗಿದೆ. ಎಲ್ಲಿ ಕ್ಲಿಯರ್ ಮಾಡೋದು? ಕ್ಲಿಯರ್ ಮಾಡಿದ್ರೆ ನಾನೇ ಕಿಲ್ ಇರ್ತಾ ಇದ್ದೆ. ನಾನೇ 112 ಪೊಲೀಸ್ಗೆ ಯಾಕೆ ಫೋನ್ ಮಾಡಬೇಕು? ಅಲ್ಲದೆ 15 ಜನ ರೋಡಿ ತರ ನಿಂತಿದ್ರಿ. 15 ಜನ ರೌಂಡ್ ಅಪ್ ಮಾಡ್ಬಿಟ್ರಿ ಫ್ಯಾಮಿಲಿನ. ಯಾರು ಹೇಳಿದ್ರು? ಯಾಕಿಲ್ಲ? ಕಸ್ಟಮರ್ ನಾನು ಕರ್ತಿದ್ದೀನಿ. ಯಾಕಿಲ್ಲ? ಆಯ್ತು, ಪೊಲೀಸ್ ಪರ್ಮಿಷನ್ ಹಾಗಾದ್ರೆ ನಾನು ಯಾರ ಹೇಳಿ ಕಳ್ಳ ಇದ್ದಾಗಿದ್ದಾನೆ, ಇಲ್ಲಿ ಎಲ್ಲ ರೋಡಿ ಸಮೇತ ಆಗಿದ್ದಾನೆ. ಕರ್ಸಿ ಅವ್ರನ್ನ, ಕರ್ಸಿ. ಸುನಿಲ್ ಅವರೇ, ಅವ್ರನ್ನ ಕರ್ಸಿ. ಐಡಿ ಕೇಳಿದ್ರೆ ಐಡಿ ತೋರಿಸಲ್ಲ ಅಂದ್ರೆ ಹೆಸರು ತೋರಿಸಲ್ಲ ಅಂದ್ರಲ್ಲ, ಕರ್ಸಿ. ಬಂದಿದ್ದೀವಿ ಎಲ್ಲ ರೌಂಡ್ ಅಪ್, ಫುಲ್ ರೌಂಡ್ ಅಪ್ ತರಿಸಿ. CCTV ತೆಗಿಸಿ. ಸುಮಾರು 23,000 ರೂಪಾಯಿಂದ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿ ಬಿಲ್ಲು ಆಯಿತು. ಬಿಲ್ಲು ಕೊಟ್ಬಿಟ್ಟೆ. ಬಿಲ್ಲು ಪೇಮೆಂಟ್ ಆಯಿತು. ಬಿಲ್ಲು ಪೇಮೆಂಟ್ ಆದಮೇಲೆ ಪ್ಯಾಕೆಟ್ಸು 1-2-3 ಒಡೆದೋಗಿತ್ತು. ಆ ಒಡೆದೋಗಿರೋ ಪ್ಯಾಕೆಟ್ಸ್ಗೆ ಎಕ್ಸ್ಟ್ರಾ ಕವರ್ ಬೇಕು ಅಂತಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿ ಎಕ್ಸ್ಟ್ರಾ ಕವರ್ ಹಾಕ್ಕೊಟ್ಟಿದ್ರೆ ಎಕ್ಸ್ಟ್ರಾ ಕವರ್ ಕೊಡೋದಿಲ್ಲ ಅಂತ ಗಲಾಟೆ ಶುರು ಮಾಡಿದ್ರು. ಆಯಿತು, ಕೊಡೋದಿಲ್ವಲ್ಲ, ನೀವೇ ಹಾಕ್ಕೊಡಿ ನನಗೆ ಆ ಪ್ಯಾಕೆಟ್ಸ್ಗೆ. ಇಲ್ಲ ಅಂದರೆ ಫುಡ್ ಗ್ರೈನ್ಸ್ ಹಾಳಾಗೋಗುತ್ತೆ, ನೀವೇ ಹಾಕ್ಕೊಡಿ ಅಂದರೆ ನಾವೆಲ್ಲದಕ್ಕೂ ಹಾಕ್ಕೊಡೋಕ್ಕಾಗಲ್ಲ ಅಂದರು. ಆಯಿತು, ನಾವು ಹಾಕ್ಕೊತೀವಿ, ನಮ್ಗೆ ಎಕ್ಸ್ಟ್ರಾ ಕವರ್ಸ್ ಕೊಡಿ ಅಂತಂದರೆ ಒಂದು 10 ಜನ ಗ್ಯಾದರಿಂಗ್ ಆಗೋದ್ರು. 10 ಜನ ಗ್ಯಾದರಿಂಗ್ ಆಗಿಬಿಟ್ಟು ನಮ್ಮ ಮೇಲೆ ಇಲ್ಲಿ ಏನು ಒಬ್ಬೊಬ್ಬರು ಒಂದೊಂದು ಮಾತಾಡೋದಕ್ಕೆ ಶುರು ಮಾಡಿದ್ರು. ಅವ್ರಿಗೆ ಇಷ್ಟ ಬಂದಂಗೆ ಮಾತಾಡೋದಕ್ಕೆ ಶುರು ಮಾಡಿದ್ರು. ಜೊತೆಗೆ ಫ್ಯಾಮಿಲಿ ಇದ್ದೀವಿ ನಾವು. ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಸರ್ ನನಗೆ ಎಕ್ಸ್ಟ್ರಾ ಕವರ್ ಕೊಡಿ, ಇಲ್ಲ ಅದಕ್ಕೆ ಬಿಲ್ ಮಾಡಿ, ಬೇಕಾದರೆ ಆ ಎಕ್ಸ್ಟ್ರಾ ಕವರ್ಸ್ಗೆ ಬಿಲ್ ಮಾಡಿ ಅಂತ ಕೂಡ ಕೇಳ್ಕೊತಾ ಇದ್ದೀನಿ. ಇಲ್ಲ ಸರ್ ನಾನು ಬಿಲ್ ಮಾಡೋಕ್ಕೆ ಬರಲ್ಲ, ಎಕ್ಸ್ಟ್ರಾ ಕವರ್ ಕೊಡೋಕ್ಕೆ ಬರಲ್ಲ ಅಂತ ಗಲಾಟೆ ಶುರು ಮಾಡಿದ್ರು. ಆಯ್ತಲ್ವಾ, ಕೊಡೋಕ್ಕೆ ಬರಲ್ವಲ್ಲ, ನೀವು ಯಾರು ಎಂಪ್ಲಾಯಿ, ಯಾರು ನೀವು ಅಂತ ಕೇಳಿದ್ರೆ ನಾವು ಯಾರಾದರೆ ನಿಮಗೇನು, ನಾವು ತೋರಿಸಲ್ಲ, ID ತೋರಿಸಲ್ಲ, ನನ್ನ ಹೆಸರು ಹೇಳಲ್ಲ ಅಂತ ಧಮಕಿ ಹಾಕ್ತಾರೆ. ಇಲ್ಲಿ ಒಬ್ಬ ಎಂಪ್ಲಾಯಿ, ಕೆಲಸ ಮಾಡೋಂಥ ಎಂಪ್ಲಾಯಿ ಕನಿಷ್ಠ ಅವ್ರ ಹೆಸರನ್ನ ಹೇಳಬೇಕಲ್ಲ, ಅಟ್ಲೀಸ್ಟ್ ಅವ್ರ ID ಪ್ರೊಡ್ಯೂಸ್ ಮಾಡಬೇಕಲ್ಲ. ಆಮೇಲೆ ಸುನಿಲ್ ಅನ್ನೋರು ಯಾರೋ ಇನ್ನೊಬ್ಬರು ಬಂದರು, ಆಯಿತು ಬಿಡಿ ಸರ್ ಅಂತ ಕನ್ವಿನ್ಸ್ ಮಾಡೋಕ್ಕೆ ಬಂದರೆ ಹೊರತು ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಿಲ್ಲ. ನನಗೆ ಸುಮಾರು 2.5 ಗಂಟೆ ನನ್ನನ್ನು ಇಲ್ಲಿ ಡಿಮಾರ್ಟ್ ಒಳಗಡೆ ಅನ್ಯಾಯವಾಗಿ ನನ್ನ ಟೈಮ್ ವೇಸ್ಟ್ ಮಾಡಿದ್ದಾರೆ. ಜೊತೆಗೆ ನನ್ನ ಫುಡ್ ಗ್ರೈನ್ಸ್ನ, ಹಾಳಾಗೋಗಿರೋ ಫುಡ್ ಗ್ರೈನ್ಸ್ನ ಸೇಫ್ಟಿ ಮಾಡಿಕೊಟ್ಟಿಲ್ಲ. ಇದು ಡಿಮಾರ್ಟ್ನ ಸಮಸ್ಯೆ ಆಗಿರ್ತಕ್ಕಂಥದ್ದು. ಸುಮಾರು ಸಲ ಈ ಫೇಸ್ನ ಏನು ಎಕ್ಸ್ಟ್ರಾ ಬಿಲ್ಗಳಾಗೋಗಿರುತ್ತೆ. ಬಿಲ್ಲಲ್ಲಿ ಡಬಲ್ ನಾವು ತೊಗೊಂಡಿರೋದು 1 ಐಟಮ್ ಆದರೆ 2 ಐಟಮು ಬಿಲ್ ಆಗೋಗಿರುತ್ತೆ. ಅಂಥವುಗಳು ಕೂಡ ನಾವು ಆಮೇಲೆ ಬಂದು ಕೇಳಿ ರಿಕ್ವೆಸ್ಟ್ ಮಾಡಿ
ಹೇಳಿ ಅವ್ರ ಗಮನಕ್ಕೆ ತಂದಿದ್ದೀವಿ. ಅದು ಕೂಡ ರಿಎಂಬರ್ಸ್ಮೆಂಟ್ ಆಗಿಲ್ಲ, ಅದನ್ನು ಬಿಟ್ಬಿಟ್ಟಿದ್ದೀವಿ. ಇವತ್ತು ಬರೀ ಕವರ್ಗೋಸ್ಕರ ಇಷ್ಟು ದೊಡ್ಡ ಗಲಾಟೆ ಮಾಡಿದ್ದಾರೆ ಸರ್. ಒಂದೇ ಒಂದು ಕವರ್, ಎಕ್ಸ್ಟ್ರಾ ಕವರ್, ಏನು ಪಾಲಿಥಿನ್ ಕವರ್, ಅದು ಆ ಕವರ್ಗೋಸ್ಕರ ಇಷ್ಟು. ಸರ್ ನಾನೀಗ ನನ್ನ ಟೈಮ್ ವೇಸ್ಟ್ ಆಗಿದೆ, ಜೊತೆಗೆ ನನ್ನ ಫುಡ್ ಗ್ರೈನ್ಸ್ ಹಾಳಾಗೋಗಿದೆ. ಹಾಗಾಗಿ ನಾನೊಂದು ರೂರಲ್ ಸ್ಟೇಷನಲ್ಲಿ ಕಂಪ್ಲೇಂಟ್ ರಾಜ್ ಮಾಡ್ತಾ ಇದ್ದೀನಿ ಮತ್ತು ಗ್ರಾಹಕರ ವೇದಿಕೆಗೆ ನಾನು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಈ ಇಶ್ಯೂನ ಬಿಡೋದಿಲ್ಲ. ಯಾಕೆಂದರೆ ಗೊತ್ತಿರ್ತಕ್ಕಂಥವ್ರು ನಮಗೆ ಈ ರೀತಿ ಮಾಡಿದ್ರೆ ಗೊತ್ತಿಲ್ಲದೆ ಇರತಕ್ಕಂಥವ್ರು 100 ಜನ ಬರ್ತಾರೆ ಇಲ್ಲಿ, ಅವರು ಎಷ್ಟು ಫೇಸ್ ಮಾಡಬೇಕು ಈ ಪ್ರಾಬ್ಲಮ್ನ. ಹಂಗಾಗಿ ನಾನು ಇದನ್ನು ಗ್ರಾಹಕರ ವೇದಿಕೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀನಿ. ಜೊತೆಗೆ ಇಲ್ಲಿ ಯಾವುದೇ ಪ್ರೈಸ್ ಲಿಸ್ಟ್ ಇಲ್ಲ, ಪ್ರೈಸ್ ಲಿಸ್ಟ್ನ ಡಿಸ್ಪ್ಲೇ ಮಾಡಿಲ್ಲ, ಸೇಫ್ಟಿ ಮೆಜರ್ಮೆಂಟ್ಸ್ ಇಲ್ಲ, ಇಲ್ಲಿ ಯಾವುದೇ ಲೈಸೆನ್ಸ್ ಡಿಸ್ಪ್ಲೇ ಇಲ್ಲ, ಪ್ರೈಸ್ ಲಿಸ್ಟ್ ಡಿಸ್ಪ್ಲೇ ಇಲ್ಲ. ಜೊತೆಗೆ ಏನನ್ನ ಸಮಸ್ಯೆ ಆದರೆ ಕಸ್ಟಮರ್ಗೆ ಇಮ್ಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡೋವಂಥ ಕೆಪಾಸಿಟಿ ಇಲ್ಲ. ಹೋಗ್ಲಿ ನನ್ನ ಹಾಳಾಗಿರ್ತಕ್ಕಂಥ ಫುಡ್ ಗ್ರೈನ್ಸ್ನ ಸೇಫ್ಟಿ ಮಾಡಿಕೊಡಿ ಅಂದರೆ ಅದನ್ನು ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಇವರು ಬರೀ ರೌಡಿಸಮ್ ಮಾಡೋದಕ್ಕೆ ಗ್ಯಾಂಗ್ ಕಟ್ಕೊಂಡು 15 ಜನ ಸುತ್ಕೊತಾರೆ ಯಾರನ್ನ ಒಬ್ಬರು ಕಸ್ಟಮರು ಏನನ್ನ ಪ್ರಶ್ನೆ ಮಾಡಿದ್ರೆ. ನಂದು 23,000 ರೂಪಾಯಿ ಬಿಲ್ ಆಗಿದೆ, ಬಿಲ್ ಪೇಯ್ಡ್ ಆಗಿದೆ. ಪೇಯ್ಡ್ ಮಾಡಿ ನಾನು ಇಷ್ಟು ಫೇಸ್ ಮಾಡ್ತಾ ಇದ್ದೀನಿ ಪ್ರಾಬ್ಲಮ್ನ. ಅದೇ ಬಿಲ್ ಪೇಯ್ಡ್ ಮಾಡದೇ ಇದ್ದಿದ್ರೆ ಅಟ್ಲೀಸ್ಟ್ ಯಾರನ್ನ ರೆಸ್ಪಾನ್ಸ್ ಮಾಡೋರೇನೋ. ಬಿಲ್ ಪೇಯ್ಡ್ ಮಾಡಿರೋದಕ್ಕೋಸ್ಕರ ಇವಾಗ ನನಗೆ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಸರಿಯಾಗಿ ಅಟೆಂಡ್ ಮಾಡ್ತಾ ಇಲ್ಲ. ಏನು ಈ ವಿಚಾರ ದೊಡ್ಡದಾಗ್ತಾ ಇದ್ದಂತೆ ಗ್ರಾಹಕ 112ಕ್ಕೆ ಕರೆ ಮಾಡಿ ಪೊಲೀಸರಿಗೆ ಕರೆ ಮಾಡಿ ದೂರು ನೀಡಿದ್ದಾರೆ. ಅಲ್ಲದೆ ಫುಡ್ ಸೇಫ್ಟಿ ಇಲಾಖೆಯಲ್ಲೂ ಸಹ ಪ್ರಕರಣ ದಾಖಲಿಸಿದ್ದಾರೆ. ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು ಹಾಗೂ ಫುಡ್ ಸೇಫ್ಟಿ ಇಲಾಖೆ ಅಧಿಕಾರಿಗಳಿಗೆ ಡಿಮಾರ್ಟ್ ಸಿಬ್ಬಂದಿ ಡೋಂಟ್ ಕೇರ್ ಅನ್ನೋ ರೀತಿ ವರ್ತಿಸಿದ್ದಾರಂತೆ. ಈ ವೇಳೆ ಡಿಮಾರ್ಟ್ ಸಿಬ್ಬಂದಿಗೆ ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೂರನೇ ಸರಿ ಕಂಪ್ಲೇಂಟ್ ಬರ್ತಿರೋದು ಡಿಮಾರ್ಟ್ ಇಂದ. ಪದೇ ಪದೇ ಇದೇ ಇದಾಯ್ತಂದ್ರೆ ನಾವು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ. ಈಗಲೇ ಮಾಡ್ತೀವಿ ನಾವು. ಅವ್ರು ಏನಿದೆ ಡೀಟೇಲ್ಸ್ ಅದೆಲ್ಲ ತಗೊಂಡ್ಬರ್ಲಿ. 3 ಸರಿ ಕಂಪ್ಲೇಂಟ್ ಬಂದಿದೆ ಅಂದ್ರಲ್ಲ, ಏನು ಆಕ್ಷನ್ ತಗೊಂಡಿದ್ದೀರಿ ನೀವು? ಅಷ್ಟೇ, ನಾವು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ. ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಇದೀನಿ. ಯಾರಾದ್ರೂ ಸರಿ, ಆಫೀಸರೇ ಆಗಿರ್ಬೋದು, ಕಸ್ಟಮರೇ ಆಗಿರ್ಬೋದು. ಕಸ್ಟಮರ್ ಅಂತ ಬಂದಾಗ ಅವ್ರಿಗೆ ಸರ್ವಿಸ್ ಕೊಡ್ಬೇಕಾಗಿರೋದು, ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ಬೇಕಾಗಿರೋದು ನಿಮ್ಮ ರೈಟ್ಸ್. ಅಂತೆಲ್ಲ ಪಬ್ಲಿಕ್ ತೋರಿಸ್ಬೇಕಲ್ಲ, ಡಿಸ್ಪ್ಲೇ ಯಾಕೆ ಹಾಕಿಲ್ಲ? ನೀವು ಇಟ್ಕೊಳ್ಳಿ. ನಾವು ಸಣ್ಣ ಪುಟ್ಟ ಬೋಂಡ ಅಂಗಡಿಗಳಿಗೂ ನಾವು ಬಿಡಲ್ಲ, ಡಿಸ್ಪ್ಲೇ ಮಾಡ್ತೀವಿ. ನೀವು ನೋಡಿದ್ರಲ್ಲ, ಅದು ತರಕಾರಿ ಅಂಗಡಿಯಲ್ಲಿ ಸಣ್ಣ ಪುಟ್ಟ ಅಲ್ಲಲ್ಲ, ಯಾವ ಡಿಸ್ಟ್ರಿಕ್ಟ್ ಫುಡ್ ಸೇಫ್ಟಿ ಆಫೀಸರ್ ಅವರು? ಇಲ್ಲ, ನಾನು ಪಬ್ಲಿಕ್ ಹೇಳ್ತೀನಿ. ಮೇಡಮ್ ಚೆಕ್ ಮಾಡಿ, ಅದು ಎಕ್ಸ್ಪೈರ್ ಹಿಡಿದ ಡೇಟ್ ಏನಾಗಿದೆ ಚೆಕ್ ಮಾಡಿ ಮೇಡಮ್. ನೀವೇನಾಗಿದ್ದೀರಿ ಇಲ್ಲಿ? ನೀವೇನಾಗಿದ್ದೀರಿ? ಅಲ್ಲ ರೀ, ನಾನು ಕಾಮನ್ ಮ್ಯಾನ್ ಕೇಳ್ತೀನಿ, ಲೈಸೆನ್ಸ್ ಇದೆಯಾ ಅಂತ. ಡಿಸ್ಪ್ಲೇ ಮಾಡಬೇಕೋ ಮಾಡಬಾರ್ದಾ? ನಿಮ್ಮ ರೂಲ್ಸ್ ಇದೆಯೋ ಇಲ್ಲ? ಏನು ಕೊಟ್ಟಿರೋ ಲೈಸೆನ್ಸ್ ನ ಡಿಸ್ಪ್ಲೇ ಮಾಡಕ್ಕಾಗಲ್ವಾ ನಿಮ್ಗೆ? ಮತ್ತೆ ನೋಡಿದ್ರೆ ಎಲ್ಲ ರಾಜಾರೋಷವಾದ ಮಾತುಗಳು, ಆವಾಜುಗಳಾಗ್ತೀರಾ ಪಬ್ಲಿಕ್ಸ್ಗೆ. ಡಿಸ್ಪ್ಲೇ ಎಲ್ಲಿ ಮಾಡಿದ್ದೀರಾ ನೀವು? ಇಲ್ಲಿ ಮಾಡಿಲ್ಲ, ಅಲ್ಲಿ ಮಾಡಿದ್ದೀವಿ. ಆಫೀಸಲ್ಲೂ ಇಲ್ಲ, ಫೋನ್ಗಳಲ್ಲಿ ಇಟ್ಕೊಂಡು ಓಡಾಡ್ತೀರಾ ಅಂದ್ರೆ ಲೈಸೆನ್ಸ್ ಕೊಟ್ಟಿರೋದು ನಿಜಾನೇ. ಆದರೆ ನಾನೀಗ ಕೆಲವೊಂದು 15 ದಿವಸದಿಂದ ನಾನೀಗ ಫುಡ್ ಸೇಫ್ಟಿ ಇನ್ಚಾರ್ಜ್ ತೊಗೊಂಡಿದ್ದೀನಿ. ಅವರು ಏನು ಡಿಸ್ಪ್ಲೇ ಮಾಡಬೇಕಾಗಿತ್ತು ಎಲ್ಲ ಒಂದು ಚಿಕ್ಕ ಪುಟ್ಟ ಅಂಗಡಿಗಳಾಗಿರ್ಬೋದು, ಯಾವುದೇ ಮಾಲ್ ಆಗಿರ್ಬೋದು, ಜನಗಳಿಗೆ ಇಲ್ಲಿ ಬರುವಂಥ ಸಾರ್ವಜನಿಕರಿಗೆ ಕಾಣೋ ರೀತಿ ಅವರು ಡಿಸ್ಪ್ಲೇ ಮಾಡಬೇಕು. ಅದು ಅವರ ಒಂದು ಜವಾಬ್ದಾರಿ. ಆ ಜವಾಬ್ದಾರಿ ಇದರಲ್ಲಿ ನುಣುಚ್ಕೊಳೋದಾಗಲಿ ಅಥವಾ ಜಾರ್ಕೊಳೋದಾಗಲಿ ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಈ ರೀತಿ ಮತ್ತೇನಾದರೂ ಇದಾಯಿತು ಅಂದರೆ ನಾವು ಸೀರಿಯಸ್ ಕ್ರಮ ಕೈಗೊಳ್ತೀವಿ. ಈಗಲೂ ಕೂಡ ನಾವು ಬಿಡೋದಿಲ್ಲ. ಈಗೇನು ಗ್ರಾಹಕರಿಂದ ನಮಗೆ ಕಂಪ್ಲೇಂಟ್ ಬಂದಿದೆ, ಅವರೇನು ದೂರನ್ನು ಕೊಟ್ಟಿದ್ದಾರೆ, ಇದ್ರ ಮೇಲೆ ಆ ನಿಟ್ಟಿನಲ್ಲಿ ನಾವು ಅವ್ರ ಮೇಲೆ ಕಡ್ಡಾಯವಾಗಿ ನಾವು ಕ್ರಮ ಜರುಗಿಸ್ತೀವಿ. ಅಂದಾಗಲೇ ನಮಗೆ ಏನು ನಿಮ್ಮದು ಫುಡ್ ಲೈಸೆನ್ಸ್ದು ಕಾಪಿ ತೋರಿಸಿ ಅಥವಾ ನಿಮ್ಮ ID ಕಾರ್ಡ್ ಕೊಡಿ ಅಂದಾಗಲೇ ಅವರಿಷ್ಟು ಧೋರಣೆ ಮಾಡ್ತಿರುವಂಥವ್ರು ಇನ್ನು ಸಾರ್ವಜನಿಕರಿಗೆ ಪಬ್ಲಿಕ್ಸ್ ಅವ್ರ ಹತ್ರ ಬಂದಾಗ ಯಾವ ರೀತಿ ಅವರು ನಡ್ಕೊಳ್ತಾರೆ ಅನ್ನೋದು ಎದ್ದು ಕಾಣಿಸುತ್ತೆ. ಇನ್ನು ಈ ರೀತಿಯ ಪ್ರಕರಣಗಳು ಡಿಮಾರ್ಟ್ನಲ್ಲಿ ನಡೆದಿರೋದು ಇದೇ ಮೊದಲಲ್ಲ. ಇಲ್ಲಿ ಗ್ರಾಹಕರಿಗೆ ಯಾವುದೇ ರಕ್ಷಣೆ ಇಲ್ಲದ ರೀತಿ ಸಿಬ್ಬಂದಿ ಗೂಂಡಾ ವರ್ತನೆ ತೋರ್ತಾ ಇದ್ದಾರೆ. ಕಣ್ಣಲ್ಲಿ ಮಾತಿನಲ್ಲಿಯೇ ಗ್ರಾಹಕರಿಗೆ ಇಲ್ಲಿನ ಸಿಬ್ಬಂದಿ ಬೆದರಿಕೆ ಒಡ್ಡುತ್ತಾರೆ ಎನ್ನುವಂತಹ ಆರೋಪಗಳು ಸಹ ಕೇಳಿ ಬರುತ್ತಾ ಇವೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಮಗು ಆಗಿಲ್ಲ ಅಂತ ಈಗಲೂ ಅದೆಷ್ಟೋ ಜನರು ಪರದಾಡ್ತಿದ್ದಾರೆ. ಆಸ್ಪತ್ರೆ, ದೇವಸ್ಥಾನ ಅಂತ ಪ್ರತಿದಿನ ಸುತ್ತಾಡ್ತಿದ್ದಾರೆ. ಆದ್ರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲ ಕಿಡಿಗೇಡಿಗಳು ಮಗು ಮಾರಾಟ ಜಾಲದಲ್ಲಿ ತೊಡಗಿದ್ದು ಅಮಾಯಕ ಜನರನ್ನ ವಂಚಿಸುತ್ತಿದೆ. ಸದ್ಯ ಇಂಥದ್ದೇ ವಂಚನೆ ಜಾಲವೊಂದು ಪೊಲೀಸರಿಗೆ ತಗಲಾಕಿಕೊಂಡಿದ್ದು ಹಸುಗೂಸು ತಾಯಿಯ ಮಡಿಲು ಸೇರಿದೆ. ಈ ಕುರಿತ ವರದಿ ಇಲ್ಲಿದೆ. ಶ್ರೀನಿವಾಸ್ಪುರ ಪೊಲೀಸ್ ಸ್ಟೇಷನಲ್ಲಿ ಒಂದು ಮಗು ಮಾರಾಟ ಕೇಸ್ ದಾಖಲಾಗಿದೆ. ಇದರಲ್ಲಿ
ಆರೋಪಿ ಪೇರೆಂಟ್ಸ್ ಅವರು ಬಾಯರ್ ಪೇರೆಂಟ್ಸ್ಗೆ 5 ಲಕ್ಷಗೆ ಒಂದು ಡೀಲ್ ಮಾಡಿದರು. ಸೊ ಆ ಡೀಲ್ ಪ್ರಕಾರ ಅವರು 6 ದಿವಸ ಮಗುಗೆ ನೆನ್ನೆ ಮಾರಿದರು. ತಾಯಿ ಅಂದ್ರೆ ಭೂಮಿಯಂತೆ ಭಾರ ಹೊರೋಳು, ತಾನು ನೋವುಂಡು ಮಕ್ಕಳಿಗೆ ಜೀವನ ಹೆರೆಯೋಳು. ಆದ್ರೆ ಇಲ್ಲೊಬ್ಬ ತಾಯಿ ತಾನೇ ಹೆತ್ತ ಮಗುವನ್ನ ಹುಟ್ಟಿದ 3 ದಿನದಲ್ಲಿ ಮಾರಾಟ ಮಾಡಿದ್ದಾಳೆ. ಹೌದು, ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಇಂತಹದ್ದೊಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಹೀಗೆ ಫೋಟೋದಲ್ಲಿ ಕಾಣಿಸ್ತಾ ಇರೋ ಇವರ ಹೆಸರು ರಾಘವೇಂದ್ರ ಹಾಗೂ ನೀತು ಅಂತ. ಇವರಿಬ್ರು ಕಾನೂನು ರೀತಿಯಲ್ಲಿ ಮದುವೆ ಆಗದೆ ಇದ್ರು ಲಿವಿಂಗ್ ಟುಗೆದರ್ ಸಂಬಂಧದಲ್ಲಿ ಇದ್ರು. ನೀತುಗೆ ಮದುವೆಯಾಗಿ 2 ಮಕ್ಕಳಿದ್ರು ಸಹ ಗಂಡನನ್ನ ಬಿಟ್ಟು ಚಾಲಕನ ಕೆಲಸ ಮಾಡ್ತಾ ಇರೋ ರಾಘವೇಂದ್ರ ಜೊತೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ಸಂಸಾರ ಮಾಡ್ತಾ ಇದ್ದಾಳೆ. ಸದ್ಯ 6 ದಿನಗಳ ಹಿಂದೆ ಶ್ರೀನಿವಾಸಪುರ ಖಾಸಗಿ ಆಸ್ಪತ್ರೆಯಲ್ಲಿ ನೀತು ಹಾಗೂ ರಾಘವೇಂದ್ರಗೆ ಗಂಡು ಮಗು ಜನಿಸಿದೆ. ಆದ್ರೆ ಹಣದ ಆಸೆಗೆ ಹುಟ್ಟಿದ 3 ದಿನದಲ್ಲಿ ಮಗುವನ್ನ ಮಾರಾಟ ಮಾಡಿ ತಗಲಾಕೊಂಡಿದ್ದು ಪೊಲೀಸರ ಅತಿಥಿಯಾಗಿದ್ದಾರೆ. ಶ್ರೀನಿವಾಸಪುರ ಪೊಲೀಸ್ ಸ್ಟೇಷನಲ್ಲಿ ಒಂದು ಮಗು ಮಾರಾಟ ಕೇಸ್ ದಾಖಲಾಗಿದೆ. ಇದರಲ್ಲಿ ಆರೋಪಿ ಪೇರೆಂಟ್ಸ್ ಅವರು ಬಾಯರ್ ಪೇರೆಂಟ್ಸ್ಗೆ 5 ಲಕ್ಷಗೆ ಒಂದು ಡೀಲ್ ಮಾಡಿದರು. ಸೊ ಆ ಡೀಲ್ ಪ್ರಕಾರ ಅವರು 6 ದಿವಸ ಮಗುಗೆ ನೆನ್ನೆ ಮಾರಿದರು. ನಮ್ಮ ಪೊಲೀಸ್ ಎಲ್ಲರಿಗೂ ಹಿಡಿದಿದ್ದಾರೆ. ಬಾಯರ್ ಮಾಡಿದರು ಸೆಲ್ಲರ್ ಪೇರೆಂಟ್ಸ್ಗೆ ಮತ್ತು ಇಂಟರ್ಮೀಡಿಯೇಟ್ಗೆ. ಮುಂದೆ ತನಿಖೆ ನಡೀತಾ ಇದೆ. ಯಾರು ಮಾರಿದ್ದಾರೆ ನೀತಾ ಮತ್ತು ರಾಘವೇಂದ್ರ, ಮತ್ತು ಯಾರು ಪರ್ಚೇಸ್ ಮಾಡಿದರು ಅವರು ಮಂಜುಳಯ್ಯನವರ ಗಂಡ, ಮತ್ತು ಇಂಟರ್ಮೀಡಿಯೇಟರ್ ಕೂಡ ಅರೆಸ್ಟ್ ಆಗಿದ್ದಾರೆ ಈ ಕೇಸಲ್ಲಿ. ಅವರಿಗೆ ದುಡ್ಡು ಬೇಕಾಗಿತ್ತು. ಸೊ 5 ಲಕ್ಷದ ಡೀಲ್ ಆಗಿದೆ ಇದರಲ್ಲಿ. ಅಂದ್ರೆ ಜೊತೆಗೆ ಇದ್ರು ಅವರು ಬಹಳ ವರ್ಷದಿಂದ. ಮುಂಚೆ ಕೂಡ ಒಂದು ಮಗಳು ಇದ್ದಾರೆ 4 ವರ್ಷ. ಹೌದು ಹೌದು. ನಮಗೆ ಮಗು ಸಿಕ್ಕಿದೆ ಬಾಯರ್ ಕಡೆಯಿಂದ. ಮಗು ಈಗ ತಾಯಿ ಹತ್ರ ಇದ್ದಾರೆ. ಬಿಕಾಸ್ ಅವರು ಅದು ಓನ್ಲಿ 6 ದಿವಸ ಮಗು. 5 ಜನ ಮೇಲೆ ಪ್ರಕರಣ ದಾಖಲಾಗಿದೆ. 2 ಪೇರೆಂಟ್ಸ್, ಬಾಯರ್ ಆ್ಯಂಡ್ ಸೆಲ್ಲರ್ಸ್ ಮತ್ತು ಇಂಟರ್ಮೀಡಿಯೇಟರ್. ಕ್ಲಿನಿಕ್ ನಮಗೆ ಹೇಳ್ತೀನಿ ಸ್ವಲ್ಪ ತಿಳ್ಕೊಂಡು. ಮತ್ತೆ ಇವರಿಗೆ ಮೊದಲು 2 ಮಗು ಆಗಿತ್ತು, 3ನೇ ಮಗು ಹೊರೆ ಆಗುತ್ತೆ ಅಂತ. ಹೌದು ಹೌದು. ಮೇನ್ ರೀಸನ್ ಆರ್ಥಿಕ ತೊಂದರೆ ಇತ್ತು ಮನೆಯಲ್ಲಿ, ಅದಕ್ಕೋಸ್ಕರ ಮಾಡಿದ್ದಾರೆ. ರಾಘವೇಂದ್ರ ಡ್ರೈವರ್ ಕೆಲಸ ಮಾಡ್ತಾ ಇದ್ರು. FIR ಆಗಿದೆ. FIR ಆಲ್ರೆಡಿ ಆಗಿದೆ. 5 ಜನ ಆಲ್ರೆಡಿ ಸೆಕ್ಯೂರ್ ಆಗಿದ್ದಾರೆ ಕೇಸಲ್ಲಿ. ನಾವು ಚೆಕ್ ಮಾಡಬೇಕು, ಅದು ತನಿಖೆಯಲ್ಲಿ ಬರುತ್ತೆ ಮುಂದೆ. ಶ್ರೀನಿವಾಸಪುರ ಪಟ್ಟಣದ ನಿವಾಸಿ ಹಾಗೂ ಮಗು ಮಾರಾಟ ಜಾಲದ ಮಧ್ಯವರ್ತಿಯಾಗಿರುವ ನಾರಾಯಣಸ್ವಾಮಿ ಅನ್ನೋ ವ್ಯಕ್ತಿಗೆ ನೀತು ಹಾಗೂ ರಾಘವೇಂದ್ರ ಸೇರಿ ಶುಕ್ರವಾರ 2 ಲಕ್ಷ ರೂಪಾಯಿಗೆ ಮಗು ಮಾರಾಟ ಮಾಡಿದ್ದಾರೆ. ಬಳಿಕ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಮೂಲದ ಮಂಜುಳಾ ಅನ್ನೋ ದಂಪತಿಗೆ ಮಧ್ಯವರ್ತಿ ನಾರಾಯಣಸ್ವಾಮಿ ಈ ಮಗುವನ್ನ 5 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ದಾನೆ. ಮಗು ಮಾರಾಟದ ವಿಚಾರ ತಿಳಿದ ಸ್ಥಳೀಯರೊಬ್ಬರು ಶ್ರೀನಿವಾಸಪುರ ಪೊಲೀಸರಿಗೆ ತಿಳಿಸಿದ್ದಾರೆ. ಕೂಡಲೇ ಎಚ್ಚೆತ್ತ ಪೊಲೀಸರು ತನಿಖೆ ನಡೆಸಿದ ಬಳಿಕ ಮಗು ಮಾರಾಟದ ಬಗ್ಗೆ ನೀತು ಹಾಗೂ ರಾಘವೇಂದ್ರ ಒಪ್ಕೊಂಡಿದ್ದಾರೆ. ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಇದ್ದ ಕಾರಣ ಮಗುವನ್ನ ಮಾರಾಟ ಮಾಡಿರೋದು ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದ್ದು, ಈ ಪ್ರಕರಣ ಸಂಬಂಧ ನೀತು, ರಾಘವೇಂದ್ರ, ನಾರಾಯಣಸ್ವಾಮಿ ಸೇರಿದಂತೆ ಒಟ್ಟು 5 ಜನರನ್ನ ಪೊಲೀಸರು ಬಂಧಿಸಿ ತನಿಖೆ ಮುಂದುವರಿಸಿದ್ದಾರೆ. ಸದ್ಯ ಮಗುವನ್ನ ಮರಳಿ ಪಡೆದು ಪೋಷಕರಿಗೆ ಒಪ್ಪಿಸಲಾಗಿದೆ. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಕುಡಿದ ಮತ್ತಿನಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಾಂಗ್ ರೂಟ್ನಲ್ಲಿ ಬಂದು ಎದುರುಗಡೆ ಬರ್ತಿದ್ದ ಬೈಕ್ಗೆ ಟಚ್ ಆಗಿ ರಸ್ತೆಗೆ ಬಿದ್ದಿದ್ದಾನೆ. ಇದರಿಂದ ಮುಂದೆ ಬರ್ತಿದ್ದ ಕಾರೊಂದು ಸಡನ್ ಬ್ರೇಕ್ ಹಾಕಿ ಸರಣಿ ಅಪಘಾತವಾಗಿರುವ ಘಟನೆ ನಡೆದಿದೆ. ಈ ಕುರಿತು ಒಂದು ವರದಿ. ಬೆಂಗಳೂರು ಮೂಲದ ಪ್ರವಾಸಿಗರು ಶನಿವಾರ ರಜೆ ಇದೆ ಅಂತ ಈಶಾ ಫೌಂಡೇಶನ್ ನೋಡೋದಕ್ಕೆ ಫ್ಯಾಮಿಲಿ ಸಮೇತ ಚಿಕ್ಕಬಳ್ಳಾಪುರಕ್ಕೆ ಕಾರಲ್ಲಿ ಬರ್ತಾ ಇದ್ರು. ಇನ್ನೇನು 5-6 ಕಿಲೋಮೀಟರ್ ಹೋಗಿದ್ರೆ ಸೇಫ್ ಆಗಿ ಈಶಾ ಫೌಂಡೇಶನ್ ಸೇರ್ತಾ ಇದ್ರು. ಆದ್ರೆ ಬೈಕ್ ಸವಾರನೊಬ್ಬನ ಎಡವಟ್ಟಿನಿಂದ ಅಲ್ಲೊಂದು ಆಕ್ಸಿಡೆಂಟ್ ಆಗಿದೆ. ಚಿಕ್ಕಬಳ್ಳಾಪುರ ನಗರದ ವೀರಾಂಜನೇಯ ಸ್ವಾಮಿ ದೇವಾಲಯದ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇದು ಸರಣಿ ಅಪಘಾತಕ್ಕೆ ಕಾರಣ ಆಗಿದೆ. ಚಿಕ್ಕಬಳ್ಳಾಪುರದ ವ್ಯಕ್ತಿಯೊಬ್ಬ ಕಂಠಪೂರ್ತಿ ಕುಡಿದು ತೂರಾಡ್ತಾ ರಸ್ತೆಯಲ್ಲಿ ಅಡ್ಡದಿಡ್ಡಿ ಹೋಗ್ತಾ ಇದ್ದ. ಆದ್ರೆ ಆಗ ಎದುರುಗಡೆಯಿಂದ ಬಂದ ಬೈಕ್ ಒಂದು ಈತನನ್ನ ಟಚ್ ಮಾಡಿದೆ. ಈ ಕುಡುಕ ಕೆಳಗೆ ಬಿದ್ದಿದ್ದಾನೆ.
ಈ ವೇಳೆ ಈ ಹಿಂದೆ ಬರ್ತಾ ಇದ್ದ ಕಾರೊಂದು ಇದನ್ನ ಕಂಡು ಸಡನ್ ಆಗಿ ಬ್ರೇಕ್ ತುಳಿದಿದ್ದಾರೆ. ಅಷ್ಟೇ, ಹಿಂಬದಿಯಿಂದ ನಾಗಾಸಾದಿಗಳನ್ನ ಕೂರಿಸಿಕೊಂಡು ವೇಗವಾಗಿ ಬರ್ತಾ ಇದ್ದ ವಾಹನ ಈ ಕಾರ್ಗೆ ಗುದ್ದಿದೆ. ಇದಾದ ಬಳಿಕ ಇದರ ಹಿಂದೆ ಬರ್ತಾ ಇದೆ ಇನ್ನೊಂದು ವಾಹನ ಬಂದು ಕಾರುಗಳಿಗೆ ಗುದ್ದಿ ಒಂದಕ್ಕೊಂದು ಗುದ್ದುಕೊಂಡು ಸರಣಿ ಅಪಘಾತ ಆಗಿದೆ. ಬಂದಾಗಿದೆ ವೆಹಿಕಲ್ಸ್ ಅಲ್ಲ ಅಸಿಸ್ಟೆಂಟ್ ತೆಗೀರಿ ನೀವು ಫಸ್ಟ್ ತೆಗೀರಿ ನೀವು ನಾನು ತಗೊಂಡು ಹಿಂದೆ ಹೋಗಲ್ಲ ತೆಗೀರಿ ನೀವು ನಡಿ ಪಕ್ಕಕ್ಕೆ ತೆಗೀರಿ ಅಷ್ಟು ಜನಕ್ಕೆ ತೊಂದರೆ ಮಾಡ್ತಾ ಇದ್ದೀರಿ ಅಂತ ನೀವು ಗಮನ ಇಲ್ಲ ನಿಮಗೆ ಗಾಡಿ ತೆಗಿಸ್ತೀರಾ ಆಯ್ತು ತೆಗಿಸಿ ತೆಗೀರಿ ಎಲ್ಲ ತೆಗಿ ಸರ್ ನಮ್ಗೆ ಅರ್ಥ ಆಗುತ್ತೆ దీనికి డెఫినెట్గా ఉంటుంది ನಾನು ಬೆಂಗಳೂರಿಂದ ಬಂದಿದ್ದು ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ ಆಶ್ರಮಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೆ ದರ್ಶನಕ್ಕೆ ಅಂತ ಹೇಳಿ ಬರಬೇಕಾದ್ರೆ ನೋಡಿ ಬಿದ್ದಿದ್ದ ಬೈಕ್ ಬಿತ್ತು ಬಹುತೇಕ ರಾಂಗ್ ಸೈಡಲ್ಲೇ ಬರ್ತಿದ್ದ ಅನಿಸುತ್ತೆ ನನಗೆ. ನಾನು ಸರಿಯಾಗಿ ನೋಡಲಿಲ್ಲ. ಬಿದ್ದ ತಕ್ಷಣ ನಾನು ಸ್ಲೋ ಮಾಡಿಕೊಂಡೆ. ಹಿಂದೆ ಇನ್ನೊಂದು UP ಗಾಡಿ ಇತ್ತು, ಅದು ಜೋರಾಗೇ ಬರ್ತಾಯಿದ್ದ. ನಾನು ಸ್ಲೋ ಮಾಡ್ಕೊಂಡಿದ್ರು ಕೂಡ ಅವ್ನು ಸ್ಲೋ ಮಾಡ್ಕೊಂಡಿಲ್ಲ. ಅವ್ನು ಬಂದ್ಬಿಡ್ದ. ಅವನಿಂದ ಇನ್ನೊಂದು ಗಾಡಿ ಇತ್ತು, ಬಂದುಬಿಟ್ಟು ಹೊಡಿತು. ನನ್ನ ಮುಂದೆ ಇನ್ನೊಂದು ಗಾಡಿ ಹೋಗ್ತಾ ಇತ್ತು, ಅವನು ಬಿದ್ದ ತಕ್ಷಣ ನಾನು ಸ್ಲೋ ಮಾಡಬೇಕು ಅಂತ ಸ್ಲೋ ಮಾಡಿದ್ದು. ನಾನೇನಾದರೂ ಮುಂದೆ ಹೋಗಿದ್ದೆ ಅಂತ ಹೇಳಿದ್ರೆ ಹೊಡಿತಿದ್ನೇನೋ. ಅದು ಬಹುತೇಕ ರಾಂಗ್ ರೋಡಲ್ಲಿ ಬರ್ತಾ ಇರೋಂಗೆ ಅನ್ನಿಸ್ತು. ಬಟ್ ನನಗೆ ಕ್ಲಿಯರ್ ಪಿಕ್ಚರ್ ಇಲ್ಲ ಅದರಲ್ಲಿ. ನಾನು ನೋಡಿದ ಪ್ರಕಾರ ಪೊಲೀಸವ್ರು ಎಲ್ಲರೂ ಕೂಡ ಬಂದು ಕ್ಲಿಯರ್ ಮಾಡಿದ್ರು. ಉದ್ದಕ್ಕೇ ಆಗಿತ್ತು ಅನ್ಸುತ್ತೆ. ಅವ್ರು ಬಂದಿದ್ದು ವೇಗದಲ್ಲೆಲ್ಲ ನೋಡಿದ್ರೆ ಮತ್ತು ಅವರು ಕೂಡ ಬಂದು ಎಲ್ಲ ಸೈಡ್ ಹಾಕ್ಸಿದ್ದು ನೋಡಿದ್ರೆ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು ಅಂತ ಅನಿಸುತ್ತೆ. ಒಂದೇನು ಕಾಣುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಇರೋದೇ 4 ಲೇನ್ ಹೈವೇ. ಈ ಊರಲ್ಲಿ ಇವತ್ತಿನ ದಿವಸ ಇದು ಹೈದರಾಬಾದ್ ಕನೆಕ್ಟಾಗೋ ಪ್ರೈಮರಿ ಹೈವೇ ಇದು. ಮತ್ತು ಈಶಾ ಚಿಕ್ಕಬಳ್ಳಾಪುರ ಫೌಂಡೇಶನ್ ಇರೋದ್ರಿಂದ ಕೂಡ ತುಂಬ ಗಾಡಿಗಳು ಬರ್ತವೆ. ಇದನ್ನು ಬರೋ ದಿವಸಗಳಲ್ಲಿ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರೆ ಈ ಥರ ಆಕ್ಸಿಡೆಂಟ್ನೆಲ್ಲ ತಪ್ಪಿಸ್ಬಹುದು. ನಿಮ್ಮ ಹೆಸರು ಸರ್? ನಂದೀಶ್. ಇನ್ನು ಯಾವಾಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಡ್ಡಾದಿಡ್ಡಿ ಹೋಗ್ತಾ ಇದ್ದ ಕುಡುಕನಿಗೆ ಬೈಕ್ ಸವಾರ ಗುದ್ದಿದ್ನೋ ಆ ಎಡವಟ್ಟಿನಿಂದ 3 ಕಾರುಗಳು ಸರಣಿ ಅಪಘಾತ ಆಗಿದೆ. ಆದರೆ ಅದೃಷ್ಟವಶಾತ್ ಕಾರ್ನಲ್ಲಿದ್ದ ಯಾವೊಬ್ಬ ಪ್ರವಾಸಿಗರಿಗೂ ಸಣ್ಣ ಪುಟ್ಟ ಗಾಯಗಳು ಆಗದೆ ಇರೋದು ದೇವರ ಪವಾಡ.
ಸ್ಥಳಕ್ಕೆ ಬಂದ ಎಎಸ್ಪಿ ಜಗನ್ನಾಥ್ ರೈ ವಾಹನಗಳ ಪರಿಶೀಲನೆ ನಡೆಸಿದ್ದಾರೆ. ನಡು ರಸ್ತೆಯಲ್ಲೇ ಅಪಘಾತವಾಗಿದ್ದಂತಹ ವಾಹನಗಳನ್ನ ಟೋಯಿಂಗ್ ವಾಹನದ ಮೂಲಕ ತೆರವು ಮಾಡಿಸಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಸರಣಿ ಅಪಘಾತದಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಪೊಲೀಸರು ಅಪಘಾತವಾದ ವಾಹನಗಳನ್ನ ತೆರವು ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಸಮಸ್ತ ಭಕ್ತಾದಿಗಳಿಗೆ ನಮಸ್ಕಾರಗಳು. ಚಿಕ್ಕಬಳ್ಳಾಪುರ ತಾಲೂಕು ಅಗಲಗುರ್ಕಿ ಗ್ರಾಮ ಪಂಚಾಯಿತಿಯ ಶ್ರೀರಾಮಪುರ ಗ್ರಾಮದಲ್ಲಿ ಸಮಸ್ತ ಭಕ್ತಾದಿಗಳು ಹಾಗೂ ಊರಿನ ಗ್ರಾಮಸ್ಥರು ಮತ್ತು ಎಲ್ಲ ಯುವಕರು ಸೇರಿ ದಿನಾಂಕ 12/2/2026ರಿಂದ 16/2/2026ರವರೆಗೆ ಊರಿನ ನಾನಾ ದೇವತೆಗಳು ಹಾಗೂ ಎಲ್ಲ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ದುರ್ಗಾದೇವಿಯ ಹೋಮ ಕಾರ್ಯಕ್ರಮವನ್ನು 12ನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ. ಹಾಗೂ 15ನೇ ತಾರೀಕು ಶಿವಶಕ್ತಿ ಕಾಳಿಕಾಂಬ ದೇವಾಲಯದ ಬಳಿ 21 ಉಚಿತ ವಿವಾಹಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶಿವರಾತ್ರಿಯ ಪ್ರಯುಕ್ತವಾಗಿ ಒಂದು ಮಹಾ ರುದ್ರಯಾಗವನ್ನು ಹಮ್ಮಿಕೊಳ್ಳಲಾಗಿದೆ. ಜೊತೆಯಲ್ಲಿ 21 ಉಚಿತ ವಿವಾಹಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ವಿವಾಹಗಳಿಗೆ ನೋಂದಣಿಯನ್ನು ಮಾಡಿಕೊಳ್ಳುವಂತಹ ನವ ದಂಪತಿಗಳು ಯಾರಾದರೂ ಇದ್ದರೆ ದಿನಾಂಕ 5/2/2026 ಒಳಗೆ ತಮ್ಮ ಆಧಾರ್ ಕಾರ್ಡು ಮತ್ತು ವರ್ಗಾವಣಾ ಪತ್ರಗಳನ್ನು ತಂದು ಈ ಒಂದು ಆಡಳಿತ ಮಂಡಳಿಗೆ ನೀಡುವುದರ ಮುಖಾಂತರ ನೀವೆಲ್ಲರೂ ದಾಖಲಾತಿಗಳನ್ನು ಪಡ್ಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ, ಈ ಕಾರ್ಯಕ್ರಮಗಳಿಗೆ ಸಮಸ್ತ ಭಕ್ತಾದಿಗಳು ಆಗಮಿಸಿ ದೇವರ ಒಂದು ಸೇವೆಯಲ್ಲಿ ಪಾತ್ರರಾಗುವುದರ ಮುಖಾಂತರ ನೀವೆಲ್ಲರೂ ದೇವರ ಕೃಪೆಗೆ ಮತ್ತೊಮ್ಮೆ ಪಾತ್ರರಾಗಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಇಂತಿ ಶ್ರೀರಾಮಪುರ ಗ್ರಾಮದ ಸಮಸ್ತ ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ಹಾಗೂ ಯುವಕರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್.
ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ದುಡ್ಡನ್ನ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾ? ಇನ್ವೆಸ್ಟ್ ಮಾಡಿದ ಅಮೌಂಟ್ ನ ಡಬಲ್ ಮಾಡ್ಬೇಕಾ? ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಲೇಔಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ 1 ಅವರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಬ್ಯಾಂಗ್ಳೂರ್ ಹೈದರಾಬಾದ್ ಹೈವೇ ಕನೆಕ್ಟಿವಿಟಿ ಅಂತೂ ಜಸ್ಟ್ 5 ಮಿನಿಟ್ಸ್. ಬಾಗೇಪಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ 2 ಮಿನಿಟ್ಸ್ ಡಿಸ್ಟೆನ್ಸ್ ಇದೆ. ಈ ಪ್ರೀಮಿಯಂ ಪ್ಲಾಟ್ಸ್ ಅಂತೂ ನೀವು ನೋಡ್ತಾನೆ ಇದ್ದೀರಾ, ಎಲ್ಲಾ ಪ್ಲಾಟ್ಸ್ ಆಲ್ಮೋಸ್ಟ್ ಸೇಲ್ ಆಗೋಗಿದೆ. ಯೂಸ್ ಪ್ಲಾಟ್ಸ್ ಮಾತ್ರ ಅವೈಲೇಬಲ್ ಇದೆ. ಪ್ರೈಸಿಂಗ್ ಬಂದು 1399 ರೂಪೀಸ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಏರಿಯಾ ಅಂತೂ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ. ನೇಚರ್ ಮಧ್ಯೆ ಬೆಸ್ಟ್ ಅಮ್ಯುನಿಟೀಸ್ ಲೈಕ್ ವಾಟರ್ ಸಪ್ಲೈ, ಡ್ರೈನೇಜ್ ಕನೆಕ್ಷನ್, ಪವರ್ ಕನೆಕ್ಷನ್, ಅದ್ರ ಜೊತೆಗೆ ನಿಮ್ಗೆ ರೈನ್ ವಾಟರ್ ಸ್ಟೋರೇಜ್ ಫೆಸಿಲಿಟಿ ಸಹ ಇದೆ. ಸೆಕ್ಯೂರ್ ಗೇಟ್ ವೇ ಕಮ್ಯುನಿಟಿ ಜೊತೆಗೆ ಓಪನ್ ಜಿಮ್, ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಅಷ್ಟೇ ಅಲ್ಲ ಗ್ರೀನ್ ಪಾರ್ಕ್ ಫಾರ್ ವಾಕಿಂಗ್, ಇಷ್ಟೆಲ್ಲ ಅಮ್ಯುನಿಟೀಸ್ ನ ನಿಮಗೆ ಕೊಡ್ತಾ ಇದ್ದಾರೆ. ಇವಾಗ ಗೊತ್ತಾಯ್ತಾ ಯಾಕೆ ಈ ಲೇಔಟ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ? ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಈ ಲೇಔಟ್ ನ TTCP ಅವರು ಅಪ್ರೂವ್ ಮಾಡಿದ್ದಾರೆ. ನೀವು ನೋಡ್ತಾರೆ ಈ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿರೋರು ಯೋಧಾ ಇನ್ಫ್ರಾಸ್ ಅವರು. ನಾನ್ ನೋಡಿದ್ರಲ್ಲಿ ಇವ್ರು ಬಂದು ವೆರಿ ಪ್ರೊಫೆಷನಲ್ ಮತ್ತೆ ಜೆನ್ಯೂನ್ ಬಿಲ್ಡರ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449666766. ಅನದರ್ ನಂಬರ್ 8886002009. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 974174492 9986744492. Another number 08156272799. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, LKG, UKG 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ಚೀಮೂಲ ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳಲ್ಲಿ ಭಾರೀ ಪೈಪೋಟಿ ಎದುರಾಗಿದೆ. ಇನ್ನು ಶಾಸಕ ಸುಬ್ಬಾರೆಡ್ಡಿ ಚೀಮೂಲ ಅಧ್ಯಕ್ಷ ಗಾದಿಯು ಬಾಗೇಪಲ್ಲಿ ಕ್ಷೇತ್ರಕ್ಕೆ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೆಲಸ ನಾವು ಮಾಡ್ತೀವಿ ಸರ್ಕಾರ. ಸರ್, ಚೀಮೂಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಹೆಚ್ಚು ಮತ ಗಳಿಸಿದ್ದಾರೆ. ಅಧ್ಯಕ್ಷ ಸ್ಥಾನ ಬಾಗೇಪಲ್ಲಿ ಕ್ಷೇತ್ರದವರು ಆಗ್ತಾರ? ಖಂಡಿತವಾಗ್ಲೂ ಬಾಗೇಪಲ್ಲಿಗೆ ಆಗುತ್ತೆ ನಂಬಿಕೆ ಇದೆ. ಇಬ್ಬರು ಅಭ್ಯರ್ಥಿಗಳು ನಿಮ್ಮಲ್ಲಿ ಗೆದ್ದಿದ್ದಾರೆ. ಖಂಡಿತವಾಗ್ಲೂ ಬಾಗೇಪಲ್ಲಿಗೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು ಆಲೂಕಟ್ಟು ತಗೊಳ್ಳೋಂಥ ವಿಶ್ವಾಸ ಇದೆ. ಅದರ ಬಗ್ಗೆ ನಾನು ನಮ್ಮ ಮುಖ್ಯಮಂತ್ರಿ ಜೊತೆ ಮಾಡಿದ್ದೀನಿ, DCM ಜೊತೆ ನಮ್ಮ ವಿಶ್ವಾಸ ಜೊತೆ ಮಾತನಾಡಿದ್ದೀನಿ. ಆ ಭಗವಂತನಿಂದ ನಮಗೆ ಬರುವಂಥ ನಂಬಿಕೆ ನನಗಿದೆ. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಈ ವೇಳೆ ಶಾಸಕ SN ಸುಬ್ಬಾರೆಡ್ಡಿ ಮಾತನಾಡಿ, ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಎಲ್ಲಾ ಇಲಾಖೆಗಳು ಸಹ ಸಮನ್ವಯತೆಯಿಂದ ಕೆಲಸ ಮಾಡುತ್ತಿದ್ದಾರೆ. ಯಾರೋ ಒಂದಿಬ್ರು ಮಾಡದೇ ಇರಬಹುದು, ಉಳಿದಂತೆ ಎಲ್ಲರೂ ಸರ್ಕಾರಿ ಸವಲತ್ತುಗಳನ್ನು ಜನತೆಗೆ ತಲುಪಿಸಲು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಜನರ ಕಷ್ಟಕ್ಕೆ ಸ್ಪಂದಿಸುತ್ತಿವೆ. ರೈತರನ್ನು ಮನವೊಲಿಸಿ ಗಂಟಲ ಮಲ್ಲಮ್ಮ ಡ್ಯಾಂ ನಿರ್ಮಾಣ ಮಾಡಿ ಅಲ್ಲಿನ ರೈತರಿಗೆ ನೀರಿನ ಅನುಕೂಲ ಮಾಡಿಕೊಡುವುದೇ ನನ್ನ ಗುರಿ ಎಂದರು.
ಇನ್ನು ಇತ್ತೀಚೆಗೆ ನಡೆದ ಚೀಮೂಲ್ ಚುನಾವಣೆಯಲ್ಲಿ ಬಾಗೇಪಲ್ಲಿ ಕ್ಷೇತ್ರದಿಂದ ವಿ ಮಂಜುನಾಥ್ ರೆಡ್ಡಿ ಅವರು ಭರ್ಜರಿಯಾಗಿ ಜಯಗಳಿಸಿದ್ರು. ಇದು ಸತತ 4ನೇ ಬಾರಿ ಗೆಲುವನ್ನ ಸಾಧಿಸಿದ್ದು ಚೀಮೂಲ್ ಅಧ್ಯಕ್ಷ ಗಾದಿ ಆಕಾಂಕ್ಷಿಯಾಗಿದ್ದಾರೆ. ಅಲ್ಲದೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಸಹ ಈ ಕುರಿತು ಸಿಎಂ, ಡಿಸಿಎಂ ಹಾಗೂ ಉಸ್ತುವಾರಿ ಸಚಿವರ ಬಳಿ ಮಾತನಾಡಿದ್ದು, ಚೀಮೂಲ್ ಅಧ್ಯಕ್ಷ ಗಾದಿಯು ಬಾಗೇಪಲ್ಲಿ ಕ್ಷೇತ್ರದ ಅಭ್ಯರ್ಥಿಗೆ ದೊರೆಯುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಭೆಯಲ್ಲಿ ಅನೇಕ ಅಧಿಕಾರಿಗಳಿರ್ಬೋದು, ಕೆಲವರು ಸಮಸ್ಯೆಗಳಿತ್ತು, ಅದನ್ನು ವಿವರವಾಗಿ ಪ್ರತಿಯೊಬ್ಬರಿಗೂ ಹೇಳಿದ್ದೀನಿ. ಈ ಫುಡ್ ಗ್ರೈನ್ ಸಪ್ಲೈಯಲ್ಲಿರ್ಬೋದು, ಬೇರೆ ಈ ಫಲಾನುಭವಿಗಳು ಕೊಡುವಾಗ ಏನೇ ಇದು ಸರ್ಕಾರದಿಂದ ಕೊಡುವಾಗ ಅದು ನಮ್ಮನ್ನು ಬಿಟ್ಟು ಕೊಡ್ತಾ ಇದ್ದಿರ್ಬೋದು, ಇವೆಲ್ಲರ ಬಗ್ಗೆ ಪರಿಶೀಲನೆ ಮಾಡಿದ್ದೀವಿ. ಮ್ಯಾಕ್ಸಿಮಮ್ ಇನ್ನೊಂದು 4 ಡಿಪಾರ್ಟ್ಮೆಂಟು ಪ್ರತ್ಯೇಕವಾಗಿ ಕಂದಾಯ, ಇಒ, ಪೊಲೀಸು ಇವೆಲ್ಲ ಇನ್ನೊಂದು ಸೈಟ್ ಕೊಟ್ಟಿದ್ದೀವಿ. ಸಮಯಾವಕಾಶ ಇವತ್ತಿಲ್ಲದೆ ಇರೋದ್ರಿಂದ ಖಂಡಿತ ಅಧಿಕಾರಿಗಳು ಕೆಲಸ ಮಾಡ್ತಾಯಿದ್ದೆ. ನಾನು ಮಾಡ್ತಾಯಿಲ್ಲ ಅಂತಲ್ಲ, ಯಾರೋ ಒಬ್ಬರೋ ಇಬ್ಬರು ಮಾಡದೇ ಇರ್ಬೋದು. ಕೆಲಸ ಮಾಡ್ತಾ ಪ್ರಗತಿ ಆಗಿದೆ. ನಮ್ಮ ಸರ್ಕಾರಗಳು ಅನುದಾನ ಕೊಡ್ತದೆ, ಯಾವುದೇ ಕೊರತೆ ಇಲ್ಲಪ್ಪ. ಖಂಡಿತವಾಗಿ ಇನ್ನಷ್ಟು ಅಧಿಕಾರಿ ಚುಟ್ಬಿಟ್ಟು ಕೆಲಸ ಮಾಡೋಂಥ ಕೆಲಸ ನಾನು ಮಾಡ್ತೀನಿ. ಸಚಿವರು ಸದ್ಯಕ್ಕೆ ಟೆಂಪ್ರವರಿ ಆಗಿ TP ಪ್ರಕಾರ 27ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದಾರೆ. ಈ ಇಷ್ಟು ದಿನ ಕಂದಾಯ ಗ್ರಾಮಗಳು ಮಾಡಿರಲಿಲ್ಲ. ಆ ಕಂದಾಯ ಗ್ರಾಮಗಳು ಮಾಡಿ ಪಾಪ ಎಲ್ಲಿ ಯಾರಿಗಿನ್ನ ಹಿಡುವಳಿ ಜಮೀನಲ್ಲಿ ಅಲ್ಲಿ ಮನೆಗಳಿದೆಯೋ ಅವ್ರಿಗೆ ಪರ್ಮನೆಂಟ್ ಆಗಿ ಹಕ್ಕುಪತ್ರ ಕೊಡೋಂಥ ಕೆಲಸ ನಾವು ಮಾಡ್ತಾಯಿದ್ವಿ. 27ನೇ ತಾರೀಕು ಬರ್ಬೋದು. ಸರ್, ಗಂಟುಮಲ್ಲಮ್ಮ ಕೆರೆ ಡ್ಯಾಮ್ಗೆ ಜಮೀನು ಬಿಟ್ಕೊಡಲ್ಲ ಅಂದ್ಬಿಟ್ಟು ಕೆಲವು ರೈತರು DCP ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಸರ್, ಈಗ ನಿಮಗೂ ಗೊತ್ತಿರಲಿ, ಗಂಟಲಮಲ್ಲಮ್ಮ ಡ್ಯಾಮು ಸರ್ಕಾರ 200 ಕೋಟಿ ಕೊಟ್ಟಿದೆ. ಸರ್ಕಾರದ ಜಮೀನು ತಗೊಳ್ತಾರೆ ಬರೀ 40 ಎಕರೆ ಮಾತ್ರ. ಆ 40 ಎಕರೆ ತಗೊಂಡ್ರೆ ಇನ್ನು 1 ವರ್ಷಕ್ಕಾಗುವಷ್ಟು ನೀರು ಅಲ್ಲಿ ಹೆಚ್ಚಿಗೆ ಶೇಖರಣೆ ಆಗುತ್ತೆ. ಅವರೆಲ್ಲರೂ ಮುಂಚೆ ಇರೋ ಜಾಗದಲ್ಲೇ ಕಟ್ಟಿರ್ತಾರೆ. ಸರ್, ನಾವೇನಾದ್ರು 1000 ಎಕರೆ ಅಕ್ವಿಜೇಷನ್ ಮಾಡೋಂಥದ್ದು ಮುಳುಗಡೆ ಆಗ್ತಾಯಿದ್ರೆ ಸರ್ಕಾರ ಕೂಡ ಅದರ ಬಗ್ಗೆ ಯೋಚನೆ ಮಾಡ್ತಾಯಿತ್ತು. ನಾನು ಮೊನ್ನೆ ರಿಪಬ್ಲಿಕ್ ಡೇನ ಹೊತ್ತು ಹೇಳಿದ್ದೀನಿ, ಯಾವ ಕಾರಣಕ್ಕೂ ತೀರ್ಮಾನ ಮಾಡಿದ್ದೀನಿ, ಮ್ಯಾಕ್ಸಿಮಮ್ ಈ ಮಂತಲ್ಲೇ ಗುದ್ಲಿ ಪೂಜೆ ಮಾಡ್ತೀವಿ. ವರ್ಕು ಅವ್ರಿಗೆ 24 ತಿಂಗಳು ಕೊಟ್ಟಿದ್ದಾರೆ. 15 ತಿಂಗಳಲ್ಲಿ ಕೆಲಸ ಮಾಡಿ ಅಲ್ಲಿ ನೀರು ಶೇಖರಣೆ ಮಾಡೋಂಥ ಕೆಲಸ ಅಂತೂ ನಾವು ಮಾಡ್ತೀವಿ. ಬಟ್ ರೈತರು ಒಳ್ಳೆಯವ್ರು, ಪಾಪ ಅವ್ರಿಗೆ ಗೊತ್ತಿಲ್ಲ. ಅಲ್ಲಿ ಕೆಲವು ಸಂಘಟನೆಗಳು ಸೇರಿಕೊಂಡು ಪಾಪ ಅವ್ರ ಮನವೊಲಿಸಿ ಬಲವಂತವಾಗಿ ಕರ್ಕೊಂಡು ಬಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ರೈತರು ಪಾಪ ದೇವರಂತ ಅವ್ರಿಗೆ ಗೊತ್ತಿಲ್ಲ. ನಾನು ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಆ ಜಮೀನು ತಗೊಳ್ಳುವಂಥ ಕೆಲಸ ನಾನು ಮಾಡ್ತೀನಿ ಸರ್ಕಾರ. ಸರ್, ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಹೆಚ್ಚು ಮತ ಗಳಿಸಿದ್ದಾರೆ. ಅಧ್ಯಕ್ಷ ಸ್ಥಾನ ಬಾಗೇಪಲ್ಲಿ ಕ್ಷೇತ್ರದವರು ಆಗ್ತಾರ? ಖಂಡಿತವಾಗ್ಲೂ ಬಾಗೇಪಲ್ಲಿಗೆ ಆಗುತ್ತೆ ನಂಬಿಕೆ ಇದೆ. ಅಭ್ಯರ್ಥಿಗಳು ನಿಮ್ಮಲ್ಲಿ ಗೆದ್ದಿದ್ದಾರೆ. ಖಂಡಿತವಾಗ್ಲೂ ಬಾಗೇಪಲ್ಲಿಗೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು ಹಾಲು ಕೊಟ್ಟು ತಗೊಳ್ಳೋಂಥ ವಿಶ್ವಾಸ ಇದೆ. ಅದರ ಬಗ್ಗೆ ನಾನು ನಮ್ಮ ಮುಖ್ಯಮಂತ್ರಿ ಜೊತೆ ಮಾಡಿದ್ದೀನಿ, DCM ಜೊತೆ ನಮ್ಮ ಉಸ್ತುವಾರಿ ಸಚಿವರ ಜೊತೆ ಮಾತನಾಡಿದ್ದೀನಿ. ಆ ಭಗವಂತನಿಂದ ನಮಗೆ ಬರುವಂಥ ನಂಬಿಕೆ ನನಗಿದೆ. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಗಂಡ ಹೆಂಡತಿ ಸಂಬಂಧ ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತದೆ ಎನ್ನುತ್ತಾರೆ. ಹೀಗೆ ಗುರು ಹಿರಿಯರ ನಿಶ್ಚಯದಲ್ಲಿ ಶಾಸ್ತ್ರ ಸಂಪ್ರದಾಯದಂತೆ ಸಪ್ತಪದಿ ತುಳಿದು ಅಕ್ರಮ ಸಂಬಂಧದಿಂದ ಪ್ರಿಯಕರನ ಜೊತೆ ಸೇರಿ ಕೈ ಹಿಡಿದ ಗಂಡನನ್ನೇ ಕೊಲೆ ಮಾಡಿದ್ದಾಳೆ. ಹೌದು, ಹೀಗೆ ಸ್ಟೇಷನ್ನಲ್ಲಿ ಸ್ಲೇಟ್ ಹಿಡಿದು ಗಂಡನನ್ನ ಕೊಲೆ ಮಾಡಿದ ಒಂದು ಚೂರು ಪಾಪ ಪ್ರಜ್ಞೆ ಇಲ್ಲದೆ ನಿಂತಿರುವ ಈ ಮಹಿಳೆ ಹೆಸರು ಪುಷ್ಪ. ಇನ್ನು ಮದುವೆಯಾಗಿ ಬಾಳಿ ಬದುಕಬೇಕಾದ ವಯಸ್ಸಿನಲ್ಲಿ ಪರಸ್ತ್ರೀ ಮೋಹಕ್ಕೆ ಬಿದ್ದು ಜೈಲು ಸೇರಿರುವ ಈತನ ಹೆಸರು ದೇವರಾಜ್ ಅಂತ. ಇಬ್ರು ಸೇರಿ ಕಳೆದ ಜನವರಿ 24ರಂದು ಪುಷ್ಪ ಗಂಡ ಅಶೋಕ್ಗೆ ಸ್ಕೆಚ್ ಹಾಕಿದ್ದಾರೆ. ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಸಮೀಪದ ಸಿದ್ದೇನಹಳ್ಳಿ ಗ್ರಾಮದ ಊರ ಹೊರಗೆ ಅಪಘಾತ ಆದ ರೀತಿಯಲ್ಲಿ ಅಶೋಕ್ನ ಮೃತದೇಹ ದೊರೆತಿತ್ತು. ದೇವರಾಜ್ ಅಶೋಕ್ಗೆ ಕರೆ ಮಾಡಿ ಸಂಜೆ ಬಿಯರ್ ಪಾರ್ಟಿ ಮಾಡೋಣ ಬಾ ಕೆರೆಗೆ ಅಂತ ಕರೆದಿದ್ದಾನೆ. ಆಗ ಅಶೋಕ್ ನನಗೆ ಒಂದೇ ಒಂದು ಬಿಯರ್ ಸಾಕು ಎಂದಿದ್ದಾನೆ. ಯಾಕೆ 3 ಬಾಟಲ್ ಕೊಡಿಸ್ತೇನೆ ಎಂದು ಹೇಳಿ ಕೆರೆಗೆ ಕರೆಸ್ಕೊಂಡಿದ್ದಾನೆ. ಮೊದಲೇ ಪ್ಲಾನ್ ಮಾಡಿಕೊಂಡಂತೆ ಕೆರೆಯಲ್ಲಿ ಬಿಯರ್ ಕುಡಿಯೋ ವೇಳೆ ರಾಡ್ನಿಂದ ತಲೆಗೆ ಹೊಡೆದು ಕೊಲೆ ಮಾಡಿದ್ದಾರೆ.
ಇನ್ನು ಘಟನಾ ಸ್ಥಳದಲ್ಲಿ ಯಾರಿಗೂ ತಿಳಿಯಬಾರದು ಅಂತ ಅಲ್ಲಿ ಮಣ್ಣು ಹಾಕಿ ಮೃತದೇಹವನ್ನ ಅಪಘಾತ ಆಗಿದೆ ಎಂದು ಬಿಂಬಿಸಲು ರಸ್ತೆಗೆ ತಂದು ಎಸೆದು ಹೋಗಿದ್ದಾರೆ. ಏನು ಘಟನಾ ಸ್ಥಳಕ್ಕೆ ಬಂದ ಸೂಲಿಬೇಲೆ ಪೊಲೀಸರಿಗೆ ಈ ಒಂದು ಅಪಘಾತದ ಘಟನೆ ಕುರಿತು ಸಾಕಷ್ಟು ಅನುಮಾನ ಮೂಡಿತ್ತು. ಗ್ರಾಮಸ್ಥರು ಕೂಡ ಇದು ಅಪಘಾತವಲ್ಲ, ಕೊಲೆ ಎಂದು ಆರೋಪ ಮಾಡಿದ್ರು. ಹೆಂಡತಿಯ ಮೇಲೆ ಬಲವಾದ ಅನುಮಾನ ಬಂದಿತ್ತು. ಆಕೆಯನ್ನ ಕರೆಸಿ ವಿಚಾರಣೆ ಮಾಡಿದಾಗ ಅಸಲಿ ಸತ್ಯ ಬಯಲಾಗಿದ್ದು, ಮೃತ ಅಶೋಕ್ನ ಹೆಂಡತಿ ಪುಷ್ಪ ಅದೇ ಗ್ರಾಮದ ದೇವರಾಜ್ ಎಂಬುವನ ಜೊತೆಯಲ್ಲಿ ಅನೈತಿಕ ಸಂಬಂಧ ಹೊಂದಿದ್ಲಂತೆ. ಈಕೆಗೆ 3 ಮಕ್ಕಳಿದ್ರೂ ಕೂಡ ಪರಪುರುಷನ ಮೋಹ ಹೆಚ್ಚಾಗಿತ್ತು. ಅಲ್ಲದೆ ಅಶೋಕ್ ಪೇಂಟಿಂಗ್ ಕೆಲಸ ಮಾಡಿಕೊಂಡು ಕುಟುಂಬ ನಿರ್ವಹಣೆಗೆ ಹಣ ಸಾಕಾಗ್ತಾ ಇಲ್ಲ ಅಂತ ರಾತ್ರಿ ವೇಳೆ ಸೆಕ್ಯೂರಿಟಿ ಕೆಲಸಕ್ಕೂ ಹೋಗ್ತಾ ಇದ್ದ. ಇನ್ನು ಕುಡಿದ ವೇಳೆ ಹೆಂಡತಿಯನ್ನ ಹೊಡೆದು ಬಡ್ದು ಬೈತಾ ಇದ್ನಂತೆ. ಹಾಗಾಗಿ ಪುಷ್ಪ ಗಂಡನನ್ನ ಮುಗಿಸಿ ದೇವರಾಜ್ ಜೊತೆಯಲ್ಲಿ 2ನೇ ಮದುವೆ ಆಗಲು ತೀರ್ಮಾನಿಸಿದ್ದಾಳೆ. ಹಾಗಾಗಿ ಪ್ರಿಯಕರನ ಜೊತೆಯಲ್ಲಿ ಸೇರಿ ಗಂಡನನ್ನ ಕೊಲೆ ಮಾಡಿ ಅಪಘಾತ ಆಗಿದೆ ಎಂದು ಬಿಂಬಿಸಿದರೆ ಯಾರಿಗೂ ಅನುಮಾನ ಬರಲ್ಲ ಎಂದು ಪ್ಲಾನ್ ಮಾಡಿದ್ದಾಳೆ. ಆದರೆ ಈಗ ಸತ್ಯ ಬಯಲಾಗಿದ್ದು, ಪುಷ್ಪ ದೇವರಾಜ್ ಜೊತೆಯಲ್ಲಿ ಸಹಚರರಾದ ಮುನೀಂದ್ರ, ಸಿದ್ದಪ್ಪ ಜೈಲ್ ಪಾಲಾಗಿದ್ದಾರೆ. ಸೂಲಿಬೇಲೆ ಪೊಲೀಸರು ಈ 4 ಜನರನ್ನ ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ. ಒಟ್ಟಾರೆ ಗಂಡನ ಜೊತೆ ಬಾಳಿ ಬದುಕಬೇಕಾಗಿದ್ದ ಪುಷ್ಪ ಪರಪುರುಷನ ಮೋಹಕ್ಕೆ ಬಿದ್ದು ಗಂಡನಿಗೆ ಚಟ್ಟ ಕಟ್ಟಿ ಈಗ ಜೈಲು ಪಾಲಾದ್ರೆ 3 ಮಕ್ಕಳು ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡು ತಬ್ಲಿಗಳಾಗಿದ್ದು ಮಾತ್ರ ದುರ್ದೈವ. ಇನ್ನು ಈತ ಸ್ನೇಹಿತ ಎಂದು ನಂಬಿಸಿ ಕುಡಿಯಲು ಕರ್ಕೊಂಡು ಹೋದ ವ್ಯಕ್ತಿ ಕ್ರೌರ್ಯಕ್ಕೆ ಬಲಿಯಾಗಿದ್ದು ಮಾತ್ರ ವಿಪರ್ಯಾಸ. ವಿನಯ್, MMTV ನ್ಯೂಸ್, ದೇವನಹಳ್ಳಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಸಾಯಿರಾಮ್ PU ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS. ಇನ್ನು CET, JEE, IIT, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ 10 ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನರ
ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, acne scar reduction, pigmentation, carbon peel, GFC and PRP, hair transplant, micro needling ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಗೌರಿಬಿದನೂರು ನಗರದ DRM ಬಡಾವಣೆಯ ಪ್ರದೇಶದಲ್ಲಿ ಕಳ್ಳರು ಮನೆ ಬೀಗ ಮುರಿದು ಕಳ್ಳತನ ನಡೆಸಿರುವ ಘಟನೆ ಬೆಳಕಿಗೆ ಬಂದಿದೆ. ಗೌರಿಬಿದನೂರು ನಗರದ DRM ಬಡಾವಣೆಯ ಪ್ರದೇಶದಲ್ಲಿ ಕಳ್ಳರು ಮನೆ ಬೀಗ ಮುರಿದು ಕಳ್ಳತನ ನಡೆಸಿರುವ ಘಟನೆ ಶುಕ್ರವಾರ ರಾತ್ರಿ ಬೆಳಕಿಗೆ ಬಂದಿದೆ. ಮನೆಯವರು ತಿರುಪತಿಗೆ ತೆರಳಿದ್ದ ಸಂದರ್ಭವನ್ನು ದುರುಪಯೋಗಪಡಿಸಿಕೊಂಡ ಕಳ್ಳರು ಬೀಗ ಒಡೆದು ಮನೆಯೊಳಗೆ ನುಗ್ಗಿದ್ದಾರೆ. ಮನೆಯಲ್ಲಿ ಇಟ್ಟಿದ್ದ ನಗದು, ಚಿನ್ನಾಭರಣ ಸೇರಿದಂತೆ ಲಕ್ಷಾಂತರ ಮೌಲ್ಯದ ವಸ್ತುಗಳನ್ನು ಕಳ್ಳತನ ಮಾಡಿದ್ದಾರೆ. ಮನೆಯವರಾದ ಹರೀಶ್ ಮಾತನಾಡಿ, ನಾವು ತಿರುಪತಿಗೆ 3 ದಿನ ಹೋಗಿದ್ದೆವು. ಗುರುವಾರ ವಾಪಸ್ ಬರಬೇಕಿತ್ತು. ಕೆಲವು ಕಾರಣಗಳಿಂದ ಬರಲು ಸಾಧ್ಯವಾಗಲಿಲ್ಲ. ಶುಕ್ರವಾರದಂದು ಮನೆ ಮಾಲೀಕರು ಕರೆ ಮಾಡಿ ನಿಮ್ಮ ಮನೆ ಬಾಗಿಲು ಹಾಕದೇ ಹೋಗಿದ್ದೀರಾ ಎಂದು ತಿಳಿಸಿದ್ದು, ಬಂದು ನೋಡಿದಾಗ ಬೀಗ ಮುರಿದಿರುವುದನ್ನು ಗಮನಿಸಿ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದೇವೆ ಎಂದು ಕಳ್ಳತನದ ಬಗ್ಗೆ ವಿವರಿಸಿದ್ದಾರೆ. ಸುತ್ತಮುತ್ತಲಿನ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಪರಿಶೀಲಿಸಲಾಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿರುವುದರಿಂದ ನಿವಾಸಿಗಳಲ್ಲಿ ಆತಂಕ ಮನೆ ಮಾಡಿದೆ. ರಾತ್ರಿ ಸಮಯದಲ್ಲಿ ಗಸ್ತು ಹೆಚ್ಚಿಸಬೇಕು ಹಾಗೂ ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ನಿಗಾ ವಹಿಸಬೇಕು ಎಂದು ಸ್ಥಳೀಯರು ಪೊಲೀಸ್ ಇಲಾಖೆಗೆ ಒತ್ತಾಯಿಸಿದ್ದಾರೆ. ಓನರ್ ಫೋನ್ ಮಾಡಿದ್ರು, ಸರ್ ನೀವೇನಾದ್ರು ಲಾಕ್ ಓಪನ್ ಮಾಡ್ದೇನು ಬಿಟ್ಟು ಹೋಗಿದ್ದೀರಾ ಅಂತ ಹೇಳಿ ಕೇಳಿದ್ರು. ಇಲ್ಲ ನಾವೆಲ್ಲ ಲಾಕ್ ಮಾಡಿಬಿಟ್ಟು ಹೋಗಿದ್ವಿ ಅಂತ ಹೇಳಿದ್ರು. ಇಲ್ಲ ನಿಮ್ಮದು ಓಪನ್ ಆಗಿದೆ ಡೋರು ಅಂತ ಹೇಳಿದೆ. ಸೊ ಇಮಿಡಿಯೇಟಾಗಿ ನಾನು ಫೋನ್ ಮಾಡ್ತೀನಿ, ಪೊಲೀಸರನ್ನ ಕಳಿಸ್ಬಿಟ್ಟು ಒಳಗಡೆ ಹೋಗಬೇಕು, ಹಿಂಗೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರು ನಮ್ಗೊಂದು ವಿಡಿಯೋ ಕಳಿಸಿದ್ರು, ಈ ಥರ ಆಗಿದೆ ನೋಡಿ ನಿಮ್ಮ ಮನೇಲಿ ಅಂತ. ಅವ್ರು ಜಸ್ಟ್ ಔಟ್ಸೈಡಿಂದಾನೆ ಇಲ್ಲ ಹೇಳಿ ಸರ್. ಸೊ ವಿಡಿಯೋ ಕಳಿಸಿ ಆಮೇಲೆ PSI ಸಾಹೇಬರು ಬಂದಾದ್ಮೇಲೆ ನಾನು ಅಲ್ಲಿಂದ ಬೇಗ ಬಂದುಬಿಟ್ಟು, ಅದು 8 ಫೋನ್ ಮಾಡಿದ್ರು. ನಾವು 9 ಗಂಟೆಗೆಲ್ಲ ಬಂದು ಎಲ್ಲ ಚೆಕ್ ಮಾಡಿದಾಗನೇ ಗೊತ್ತಾಗಿದ್ದು. ಒಳಗಡೆ ಎಲ್ಲ ತೆಗೆದುಬಿಟ್ಟು ಬೀರುವದ್ದು ಲಾಕೆಲ್ಲ ಓಪನ್ ಮಾಡಿದ್ದಾರೆ. ಅದರಲ್ಲಿರೋ ಜ್ಯುವೆಲ್ಲರ್ಸು, ಸಿಲ್ವರ್ ಐಟಮ್ಸು, ಕ್ಯಾಶ್ ಎಲ್ಲ ತಗೊಂಡು ಲಾಕ್ ಮಾಡ್ಕೊಂಡು ಹಂಗೆ ನೀಟಾಗಿ ಹೋಗಿದ್ದೆ. ಅಂದರೆ ಯಾವ ಥರ ಜ್ಯುವೆಲ್ಲರ್ಸಿಗೆ ಹೋಗಿದ್ದು? ಯಾವ ಥರ ಜ್ಯುವೆಲ್ಲರ್ಸ್ ಅಂದರೆ ನಾನು ಜಾಸ್ತಿ ಇಟ್ಟಿರಲಿಲ್ಲ. ಸೊ ಡೈಲಿ ವೀರಸ್ ಆ ಥರ ಇತ್ತು. ಚಿಕ್ಕ ಮಕ್ಕಳಿಗೆ, ನಮ್ಮ ಇಬ್ಬರು ಮಕ್ಕಳು, ಹೆಣ್ಮಕ್ಳು, ದೊಡ್ಡವ್ರಿಗೆ ಸ್ಕೂಲ್ಗೆ ಹೋಗ್ತಾರೆ. ಆ ಹುಡುಗಿದು 2 ಜೊತೆ ಇತ್ತು ಡೈಲಿ ಯೂಸು. ನಮ್ಮ ವೈಫ್ದು 2 ಜೊತೆ ಇತ್ತು. ಚಿಕ್ಕ ಮಗಳು 2 ಜೊತೆ ಇತ್ತು. ಕ್ಯಾಶ್ ಎಷ್ಟು ಹೋಗಿದೆ ಸರ್? ಕ್ಯಾಶ್ 46,000 ಸರ್. ಏನು ಓಲೆ ಹೋಗಿದೆಯಾ, ಏನು ಚೈನ್ ಹೋಗಿದೆಯಾ, ಏನು? ಎಲ್ಲ ಓಲೆ ಇದೆ ಸರ್. ಓಲೆ ಇದೆ, ಡಾಲರ್ ಇದೆ, ಮಕ್ಕಳು ರಿಂಗ್ಗಳಿದ್ದಾವೆ ಒಂದು 5-5 ಗ್ರಾಮ್ ಅಂತವು. ಮತ್ತು ನಮ್ಮ ವೈಫ್ದು ತಾಳಿದು ಬೊಟ್ಟಿದೆ ಸರ್, ಅದು 8 ಗ್ರಾಮ್ ಇದೆ ಸರ್. ತಾಳಿ ಬೊಟ್ಟು ಪ್ಲಸ್ಸು ಲಕ್ಷ್ಮಿ ಕಾಸು
ಮತ್ತು ಗುಂಡು ಅಂತ ಬರುತ್ತಲ್ಲ ಅದೆಲ್ಲ ಸೇರಿ ಅದೆಲ್ಲ ಒಂದು 30 ಗ್ರಾಮ್ ಅಷ್ಟಿದೆ ಸರ್ ಅವತ್ತು. ಒಂದು 450 ಗ್ರಾಮ್ ಇದು 470 ಗ್ರಾಮು ಸಿಲ್ವರ್ ಐಟಮ್. 30 ಗ್ರಾಮ್ ಗೋಲ್ಡು, 470 ಗ್ರಾಮ್ ಸಿಲ್ವರು. ಕ್ಯಾಶ್ ಎಷ್ಟು ಹೋಗಿದೆ ಸರ್? 46,500 ಸರ್. ನಿಮಗೆ ಈ ವಿಚಾರ ಯಾವತ್ತು ಗೊತ್ತಾಯಿತು ಸರ್? ನಮ್ಗೆ ನಿನ್ನೆ ಸಾಯಂಕಾಲ ಸರ್ ಗೊತ್ತಾಗಿತ್ತು. 8 ಗೊತ್ತಾಗ, ಯಾಕಂದರೆ ಅವರು ಇರಲಿಲ್ಲ, ಪಕ್ಕದ ಮನೆಯವರು, ಅವ್ರೇನು ಮ್ಯಾರೇಜ್ಗೆ ಹೋಗಿದ್ದಾರಂತೆ. ಪವರ್ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಚೆಕ್ ಮಾಡೋಕ್ಕೆ ಬಂದಿದ್ದಾರೆ, ಅವಾಗೇ ಗೊತ್ತಾಗಿತ್ತು. ನಿಮ್ಮ ಹೆಸರು? ಸರ್ ಹರೀಶ್ ಕುಮಾರ್ ಅಂತ ಸರ್. ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿರುವ ನಗರ ಠಾಣೆಯ ಪೊಲೀಸರು ಕಳ್ಳರ ಪತ್ತೆಗೆ ಬಲೆ ಬೀಸಿದ್ದು ಶೀಘ್ರದಲ್ಲೇ ಆರೋಪಿಗಳನ್ನು ಬಂಧಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಎರಡು ದ್ವಿಚಕ್ರ ವಾಹನಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಇಬ್ಬರು ದ್ವಿಚಕ್ರ ವಾಹನ ಸವಾರರು ಆಸ್ಪತ್ರೆಗೆ ಸೇರಿರುವ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ದೊಡ್ಡ ಗಂಜೂರು ಬಳಿ ನಡೆದಿದೆ. ಚಿಂತಾಮಣಿ ತಾಲೂಕಿನ ಸಿದ್ದಿಮಠ ಗ್ರಾಮದ ಹನೀಫ್ ಸ್ವಗ್ರಾಮದಿಂದ ಚಿಂತಾಮಣಿ ಕಡೆಗೆ ದ್ವಿಚಕ್ರ ವಾಹನದಲ್ಲಿ ಬರುತ್ತಿದ್ದ. ಇದೇ ವೇಳೆ ಚಿಂತಾಮಣಿ ಕಡೆಯಿಂದ ಶ್ರೀನಿವಾಸಪುರ ಮೂಲದ ಬನ್ನಿ ಎಂಬ ಯುವಕ ಶ್ರೀನಿವಾಸಪುರ ತಾಲೂಕಿನ ಕೊರನಹಳ್ಳಿ ಗ್ರಾಮಕ್ಕೆ ಹೋಗುತ್ತಿದ್ದ. ಈ ಸಮಯದಲ್ಲಿ ಎರಡು ದ್ವಿಚಕ್ರ ವಾಹನಗಳು ಮುಖಾಮುಖಿ ಡಿಕ್ಕಿಯಾಗಿ ಇಬ್ಬರಿಗೂ ಗಂಭೀರ ಗಾಯಗಳಾಗಿವೆ. ಕೂಡಲೇ ಸ್ಥಳೀಯರು ಇಬ್ಬರನ್ನು ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದು, ಘಟನೆಯ ವಿಷಯ ತಿಳಿದ ತಕ್ಷಣ 112 ಪೊಲೀಸರು ಆಸ್ಪತ್ರೆಗೆ ಭೇಟಿ ನೀಡಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಮಾಹಿತಿ ತಿಳಿಸಿದ್ದಾರೆ. ಗೊತ್ತಿಲ್ಲ ಅಣ್ಣ, ನಾನು ಓವರ್ಟೇಕ್ ಮಾಡ್ತಾ ಇದ್ದೆ, ಸಡನ್ ಆಗಿ ನೋಡ್ಕೊಂಡಿದ್ದೆ. ಇನ್ನು ಟೂ ವೀಲರ್ ಹೊಡ್ಕೊಂಡಿದ್ದ ನೀವು ಎಲ್ಲಿ ಗಂಜೂರ್ ಹತ್ರನಾ? ನಿಮ್ಮ ಹೆಸರು? ಬನ್ನಿ ಅಂತ. ನಿಮ್ಮ ತಂದೆ ಹೆಸರು? ಆನಂದ್ ಕುಮಾರ್. ಊರು? ಕೊರನಹಳ್ಳಿ, ಶ್ರೀನಿವಾಸಪುರ ತಾಲೂಕಾ? ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಕವರ್ ವಿಚಾರವಾಗಿ ಗ್ರಾಹಕರ ಹಾಗೂ ಸಿಬ್ಬಂದಿಗಳ ನಡುವೆ ಕಿರಿಕ್, ಪದೇ ಪದೇ ಚರ್ಚೆಗಳಿಗೆ ಗ್ರಾಸವಾಗುತ್ತಿರೋ ಡಿಮಾರ್ಟ್. ಅಮಾಯಕ ಜನರ ಕಣ್ತಪ್ಪಿಸಿ ಮಗು ಮಾರಾಟ ಜಾಲದಲ್ಲಿ ತೊಡಗಿದ್ದ ಕಿಡಿಗೇಡಿಗಳು, ಕೊನೆಗೂ ತಾಯಿಯ ಮಡಿಲು ಸೇರಿದ ಹಸುಗೂಸು, ಪೊಲೀಸರ ಅತಿಥಿಗಳಾದ ಕಿಡಿಗೇಡಿಗಳು. ಕುಡಿದ ಮತ್ತಿನಲ್ಲಿ ಬೈಕ್ ಚಾಲನೆ ಮಾಡಿದ ಸವಾರ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಣಿ ಅಪಘಾತ. ಚೀಮೂಲ ಅಧ್ಯಕ್ಷ ಗಾದಿಗಾಗಿ ಭಾರೀ ಪೈಪೋಟಿ, ಅಧ್ಯಕ್ಷ ಗಾದಿಯು ಬಾಗೇಪಲ್ಲಿ ಕ್ಷೇತ್ರಕ್ಕೆ ಲಭಿಸುತ್ತದೆಂದು ವಿಶ್ವಾಸ ವ್ಯಕ್ತಪಡಿಸಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.